ಈ ಸಂಗೀತ ಮಂಟಪದ್ದು ಎಷ್ಟು ಸಾರಿ ವಿಡಿಯೋ ಮಾಡಿದರೂ ನನ್ನ ಮನಸ್ಸು ಸಮಾಧಾನ ಆಗ್ತಾಯಿಲ್ಲ. ಇದರ ಒಂದು ಸುಂದರ ಕೆತ್ತನೆ ಎಷ್ಟು ಸುಂದರವಾಗಿದೆ ಅಂದರೆ ನೋಡ್ಕೊಂಡು ಕೂತ್ಕೊಳ್ಬೇಕಿಲ್ಲ ಅನ್ನೋ ಥರ ಇದೆ. ಅವರು ಅದನ್ನು ಹೇಗೆ ಸುಂದರವಾಗಿ ಮಾಡಿ ಜೋಡಿಸುತ್ತಾರೆ. ಮತ್ಸ್ಯಾವತಾರ, ವಿಷ್ಣು ಮತ್ಸ್ಯಾವತಾರ ಎಲ್ಲ ಅವತಾರಗಳನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಒಳಗಡೆ ಮಂಟಪದ್ದು ಇನ್ನೂ ಚೆನ್ನಾಗಿ ಲುಕ್ ಬರ್ತಾ ಇದೆ ಅಂತ ನಾನು ಮತ್ತೆ ಅದನ್ನು ತಗೊಳ್ತಾ ಇದ್ದೀನಿ. ಒಂದು ಕಂಬದಲ್ಲಿ 16 ಕಂಬಗಳನ್ನು ಕೆತ್ತಲಾಗಿದೆ. ನೋಡ್ತಾ ಇರ್ಬೋದು. ಈಗ ಹೊರಗಡೆ ಹೋಗ್ತಾ ಇಲ್ಲ ಅಂತ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ಸುಂದರವಾಗಿ, ಅಲ್ಲಿ ಕಮಲ ಕೂಡ ಎಷ್ಟು ಸುಂದರವಾಗಿದೆ, ಇನ್ನು ಸ್ಫೂರ್ತಿಯಾಗಿ ಕಾಣ್ತಾ ಇದೆ. ಮತ್ತು ಇಲ್ಲಿ ಬಾಲಲೀಲೆಗಳು, ನವಗ್ರಹಗಳು, ಅಷ್ಟು ದಿಕ್ಪಾಲಕರು ಎಲ್ಲ ಈ ಮಂಟಪ ಸ್ವಲ್ಪ ನಾಜೂಕಾಗಿ ಬಿದ್ದು ಹೋಗ್ತಾ ಇರೋದ್ರಿಂದ ಇದಕ್ಕೆ ಸಪೋರ್ಟಾಗಿ ಹೊಸ ಕಲ್ಲಿನ ಕಂಬಗಳನ್ನು ನಿಲ್ಲಿಸಿದ್ದಾರೆ. ಅದರ ಛಾವಣಿ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ನೋಡ್ತಾ ಇರ್ಬೋದು. ಅವರ ಲಾಂಛನ, ಮಕರ ಮತ್ತು ಕಂಬಗಳು, ಈ ಕಲ್ಲುಗಳು ಸುಮಾರು 150 ಕಿಲೋಮೀಟರ್ ದೂರದಿಂದ ತಂದು ಇಲ್ಲಿ ಕೆತ್ತಲಾಗಿದೆ. ಛಾವಣಿಯ ಸುಂದರತೆಯನ್ನು ನೋಡಿನೇ ಕಣ್ಣು ತುಂಬಿಕೊಳ್ಬೇಕು. ಜೀವನದಲ್ಲಿ ಒಮ್ಮೆ ನೋಡಲೇಬೇಕಾದ ಸ್ಥಳ ಅಂತಂದರೆ ವಿಜಯನಗರದ ಹಂಪಿ ಹಾಗೂ ಮ್ಯೂಸಿಕಲ್ ಟೆಂಪಲ್ ಹಂಪಿ.